ಎಲ್ಲ MLAಗಳು ಪ್ರತಿ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿ ಕಾರ್ಡನ್ನು ಹಂಚುವಂಥದ್ದು ವ್ಯವಸ್ಥೆ ಮಾಡಿದರು. ಮತದಾನ ಆಗೋದಕ್ಕಿಂತ ಮುಂಚೆನೇ ಏನೆಲ್ಲ ನಾವು ಜನಗಳಿಗೆ ನಾವು ಮಾಡಿದಂಥ ವರ್ಕನ್ನು ತಲುಪಿಸ್ಬೇಕು, ಆ ತಲುಪಿಸೋವಂಥದ್ದು ಬ್ರೋಚರ್ ಮೂಲಕ ಮನೆಗೂ ಆ ಬ್ರೋಚರ್ನ ತಲುಪಿಸಿದ್ದು. ಮತದಾರನ ಹೋಗಿ ಭೇಟಿ ಮಾಡಿ ಖುದ್ದಾಗಿ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದು. ಬಹುತೇಕ 80-85% ಮಹಿಳೆಯರು ನಮ್ಮ ಪರವಾಗಿ 100% ಮತದಾನ ಮಾಡಿರುವಂಥದ್ದು ಕೂಡ ಕಂಡು ಬಂತು. ಅವ್ರಿಗೂ ನಾವು ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳ್ತೀವಿ. ನಮ್ಮ ಕಾರ್ಯಕರ್ತರು ಭಾಳ ಪ್ರಮುಖವಾಗಿರುವಂಥ ಕಾರ್ಯಕರ್ತರು, ನಮ್ಮ BM ರಾಮು ಇರ್ಬೋದು, ಶಿವಣ್ಣವ್ರು ಇರ್ಬೋದು, ನಮ್ಮ ಗಿರೀಶ್ ಅವ್ರು, ಮಹೇಶ್, ಇಲ್ಲಿ ಕೂತಿರೋರೆಲ್ಲ, ನಮ್ಮ ನಾಗೇಶ್, ಇವರೆಲ್ಲ 24/7 ನನಗೋಸ್ಕರ ಇವತ್ತಿಂದ ಅಲ್ಲ 4-5 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ 24/7 ಕೆಲಸ ಮಾಡಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ನನಗೆ ಎಲೆಕ್ಷನ್ ಏಜೆಂಟ್ ಆಗಿರುವಂಥವ್ರು ಮಂಜುನಾಥ್, ಹೆಸರು ಹೇಳೋಕ್ಕಾಗಲ್ಲ, ಒಬ್ರು ಹೆಸರು ಹೇಳಿರೋ ಒಬ್ರು ಬೇಜಾರಾಗ್ಬೋದು. ಇವ್ರಿಗಿನ್ನ ಜಾಸ್ತಿ ಕೆಲಸ ಮಾಡಿರುವಂಥವ್ರು ತೆರೆಮರೆಯಲ್ಲಿರುವಂಥವ್ರು ಇದ್ದಾರೆ. ಕೆಲವು ಸಂಘಟನೆಗಳು ಕೆಲಸ ಮಾಡಿದ್ದಾರೆ. ನನಗೆ ಅವರಿಗೆ ಆಭಾರಿಯಾಗಿ, ರೈತ ಸಂಘದಕ್ಕೆ ನಾನು ಆಭಾರಿಯಾಗಿದ್ದೇನೆ, SDPI ಆಭಾರಿಯಾಗಿದ್ದೇವೆ, SDPI, ಒಂದು ನಿಮಿಷ ಇರಿ ಸರ್, ಆಮ್ ಆದ್ಮಿ ಪಾರ್ಟಿ, ಆಮೇಲೆ ರೈತ ಸಂಘ, ಕಮ್ಯುನಿಸ್ಟ್ ಪಾರ್ಟಿ, ಇವರೆಲ್ಲರಿಗೂ ನಾವು ದಲಿತ ಸಂಘರ್ಷ ಸಮಿತಿಗಳು, ಇವೆಲ್ಲರಿಗೂ ಎಲ್ಲರೂ ಒಂದಷ್ಟು ಪ್ರಗತಿ ಸಂಘಟನೆಗಳು, ಚಿಂತಕರು, ಮಹಿಳೆ ಸಂಘಟನೆಗಳು ಎಲ್ಲರೂ ಕೆಲಸ ಮಾಡಿದ್ದಾರೆ. ನನಗೆ ಹೇಳಿದೇನೆ ಅವ್ರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು, ಲಕ್ಷ್ಮಣವ್ರಿಗೆ ಬೆಂಬಲಿಸಿ ಅಂತ ಹೇಳಿರುವಂಥದ್ದು ನಾನು ಭಾಳ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತೀನಿ. ಅವರು ಯಾವ ಕೆಲಸಗಳಿದ್ರೂ ನಾನು ಮಾಡಿಕೊಡುವಂಥದ್ದಕ್ಕೆ ಬದ್ಧನಾಗಿರ್ತೇನೆ. ನಮ್ಮ ಕಾರ್ಯಕರ್ತರಿಗೆ ಸಂಪೂರ್ಣವಾಗಿ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀನಿ. ಈಗಾಗಲೇ ನಾನು ಅಶ್ಯೂರೆನ್ಸ್ ಕೊಟ್ಟಿರೋ ರೀತಿ 100% 2 ಕಡೆ ನಾವು ಕಚೇರಿ ಓಪನ್ ಮಾಡ್ತೀವಿ. ನಾನು ಗೆದ್ದರೆ ಒಂದು ಮೈಸೂರಲ್ಲಿ, ಇನ್ನೊಂದು ಕೊಡಗಿನಲ್ಲಿ. 15 ದಿವಸ ಕೊಡಗಲ್ಲಿರ್ತೀನಿ, 15 ದಿವಸ ಮೈಸೂರಲ್ಲಿರ್ತೀನಿ. ನಮ್ಮ MLAಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡುವಂಥದ್ದಕ್ಕೆ ಬದ್ಧನಾಗಿರ್ತೇನೆ. ನಮ್ಮ ಡಿಪ್ಯೂಟೆಡ್ MLAಗಳಿರ್ಬೋದು, ಅಲ್ಲಿ ಇರುವಂಥ MLAಗಳು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಕೇಂದ್ರದಿಂದ ಒಂದಷ್ಟು ಅನುದಾನ ತರುವಂಥದ್ದು, ಕೇಂದ್ರದಲ್ಲಿ ಕೆಲಸ ಆಗುವಂಥ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಅವೆಲ್ಲವನ್ನು ಸ್ಪಂದಿಸುವಂಥ ಕೆಲಸವನ್ನು 100% ನಾವು ಮಾಡ್ತೀವಿ ಅಂತ ನಾನು ಮತ್ತೆ ಅಶ್ಯೂರೆನ್ಸನ್ನು ನಮ್ಮ ಮತದಾರರು ಕೊಡ್ತೀವಿ. 24/7 ನಾವು ಕೈಗೆ ಸಿಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಏನಾದರೂ ಪ್ರಶ್ನೆಗಳಿದ್ದರೆ ತಾವು ಕೇಳ್ಬೋದು, ನಾವು ಉತ್ತರ ಕೊಡ್ತೀವಿ. ಇಲ್ಲ, ಲಾಸ್ಟ್ ಟೈಮು ಕಂಪೇರ್ ಮಾಡಿದ್ರೆ 2% ಜಾಸ್ತಿ ಆಗಿದೆ ಸರ್. 2019 ನೀವು ಕಂಪೇರ್ ಮಾಡಿದ್ರೆ 55% ಆಗಿತ್ತು, ಈ ಸರಿ 59% ಆಗಿದೆ ಚಾಮರಾಜದಲ್ಲಿ. ಅಲ್ಲಿ 56% ಆಗಿದ್ದು 58% ಆಗಿದೆ ಕೃಷ್ಣರಾಜದಲ್ಲಿ. ವೋಟಿಂಗ್ ಪರ್ಸೆಂಟೇಜು ಸಿಟಿ ವ್ಯಾಪ್ತಿನಲ್ಲಿ ಆಲ್ಮೋಸ್ಟ್ 60% ಆಗಿರುವಂಥದ್ದೇ ಒಂದು ಗ್ರೇಟ್ ಅಚೀವ್ಮೆಂಟು. ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಫ್ರೈಡೇ ಹಾಲಿಡೇ, ಸ್ಯಾಟರ್ಡೇ ಹಾಲಿಡೇ, ಸಂಡೇ ಹಾಲಿಡೇ. ಸೊ ಸ್ವಲ್ಪ ಎಜುಕೇಟೆಡ್ಸು ಮೋಸ್ಟ್ಲಿ ಥರ್ಸ್ಡೇನೇ ಜಾಗ ಖಾಲಿ ಮಾಡಿ ಹೊರಗಡೆ ಹೋಗಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಟ್ ಆದ್ರೂ ಒಳ್ಳೆ ಮತದಾನ ಅನ್ನುವಂಥದ್ದು ನನಗಿರುವಂಥ ಒಂದು ಮಾಹಿತಿ. ಸೊ ಒಟ್ಟಾರೆ 2% ಮತದಾನ ಜಾಸ್ತಿ ಆಗಿದೆ ಒಟ್ಟಾರೆ, ಅದು ಟೋಟಲ್. ಎಲ್ಲರೂ ಪ್ರಾಮಾಣಿಕವಾಗಿ 24/7 ಕೆಲಸ ಮಾಡಿದ್ದಾರೆ. ಎಲ್ಲೂ ಒಂದೇ ಒಂದು ಸಣ್ಣ ವ್ಯತ್ಯಾಸ ಆಗಿಲ್ಲ. ಅದು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ. ಬಟ್ 24/7 ಕೆಲಸ ಮಾಡಿರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಸೂಪರ್ವಿಷನ್ ಮಾಡಿದ್ದಂಥದ್ದು. ಎಲ್ಲ MLAಗಳು, ಎಲ್ಲ ಅಧ್ಯಕ್ಷರುಗಳು ಈ ಬಾರಿ 100% ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲೇಬೇಕು ಅನ್ನುವಂಥದ್ದು ಒಂದು ಟಾರ್ಗೆಟ್ ಇದ್ದಿದ್ದರಿಂದ ಎಲ್ಲರೂ ಕೆಲಸ ಮಾಡಿದ್ದಾರೆ. ನಾನು ಯಾರ ಮೇಲೂ ಕಂಪ್ಲೇಂಟ್ ಮಾಡುವಂಥದ್ದು ಕಂಪ್ಲೇಂಟ್ಸೇ ಇಲ್ಲ. ಸೊ ನನ್ನ ಕ್ಯಾಂಡಿಡೇಟ್ಸ್ನ ನಾನು ಹೋಗಿ ಅವ್ರು ಎಲ್ಲಿ ಕರೀತಾರೋ ಅಲ್ಲಿ ಹೋಗಿ ನಮಸ್ಕಾರ ಮಾಡೋದು, ಮಾತಾಡೋದು ಅಷ್ಟೇ ನನ್ನ ಜವಾಬ್ದಾರಿ ಆಗಿತ್ತು. ಮಿಕ್ಕಿದ ಎಲ್ಲವನ್ನೂ ಅವರೇ ಮಾಡಿದ್ದಾರೆ. ಸರ್, ಅವರು ಇಲ್ಲಿವರೆಗೂ ಕೇಳ್ತಿದ್ದು ಮೋದಿ ಅಂತ, ಕೆಲವು ಕಡೆ ರಾಜ ಅಂತ ಕೇಳಿದ್ದಾರೆ. ಅವ್ರ ಕಾರ್ಯಕ್ರಮಗಳ ಬಗ್ಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ, ದೇಶದಲ್ಲಿ ಏನು ಕೊಟ್ಟಿದ್ದಾರೆ, ಮೈಸೂರಿಗೆ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಒಂದೇ ಒಂದು ವಿಚಾರವನ್ನು ಅವ್ರು ಮಂಡನೆ ಮಾಡಲಿಲ್ಲ.
ಹಾಲಿ ಸಂಸದರು ಪಾಪ ನನ್ನ ಒಂದು 2-3 ಸರಿ ಬೈದಿದ್ದು ಬಿಟ್ಟರೆ, ಜಾತಿಯನ್ನು ಎತ್ಕೊಂಡು ಇವ್ರಿಗೆ ಒಕ್ಕಲಿಗರೇ ಅಲ್ಲ ಅನ್ನುವಂಥದ್ದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. ಈಗ ಆಯಿತು, ಚುನಾವಣೆ ಮುಗಿದೋಯ್ತಲ್ಲ, ಬರಲಿ ನಾನು ತೋರಿಸ್ತೀನಿ ನಾನು ಒಕ್ಕಲಿಗರನ್ನು ಅಲ್ವಾ ಇಲ್ವಾ ಅಂತ ಸರ್ಟಿಫಿಕೇಟ್ ಸಮೇತ ಹೇಳಿದ್ವಲ್ಲ. ನಮಗೆ ನಮ್ಮ ರಿಲೇಟಿವ್ಸು, ನಮ್ಮ ಖಾನ್ದಾನ KG ಕೊಪ್ಪಳಲ್ಲಿದೆ, ಹೊಸುಂಡಿನಲ್ಲಿದ್ದಾರೆ, ಹುಣಸೂರಲ್ಲಿದ್ದಾರೆ ನಮ್ಮ ರಿಲೇಟಿವ್ಸು. ಅವ್ರನ್ನೂ ಕೇಳ್ಕೊಳ್ಳಿ ಅವ್ರಿಗೆ ಯಾವ ಕ್ಯಾಸ್ಟು. ಆ ನಮ್ಮ ಚಾಮರಾಜ ಕಾನ್ಸ್ಟಿಟ್ಯುನ್ಸಿ MLA ಹರೀಶ್ ಗೌಡ್ರೆ ನಮ್ಮ ಅತ್ತೆಯವರ ರಿಲೇಷನ್ ಆಗಬೇಕು. ಏನು ಒಂಥರ ಹುಚ್ಚುಚ್ಚು ಥರ ಜನಗಳಿಗೆ ದಿಕ್ತಪ್ಪಿಸುವಂಥ ಕೆಲಸವನ್ನು ಚುನಾವಣೆ ಸಂದರ್ಭದಲ್ಲಿ ಮಾಡುವಂಥದ್ದು ಇದೆಯಲ್ಲ BJPಯವ್ರದ್ದು, ತಕ್ಕ ಪಾಠವನ್ನು ಕಲಿಸ್ತಾರೆ. ಪಾಪ ಎಲ್ಲೋ ಕಾಣೆ ಆಗೋಗಿದ್ದಾರೆ ಅವರು. ಪ್ರತಾಪ್ ಸಿಂಹ ಅವ್ರು ನಿಮ್ಮ ಸ್ನೇಹಿತರು ಕಾಣೆ ಆಗೋಗಿದ್ದಾರೆ. 20-25 ದಿವಸದಿಂದ ಎಲ್ಲೂ ಕಾಣ್ತಾ ಇಲ್ಲ. ತಮಗೇನಾದರೂ ಕಾಣ್ತಾ ಇದ್ದಾರೆ ಗೊತ್ತಿಲ್ಲ. ಇನ್ನು ಮೋಸ್ಟ್ಲಿ ಇನ್ನು 5 ವರ್ಷವೂ ಕಾಣಲ್ವೋ ಏನೋ ಅವರು. ಓಟ್ ಹಾಕಕ್ಕೆ ಬಂದಿದ್ದಾರೆ ಸರ್, ಓಟ್ ಹಾಕಿ ಹೋಗ್ಯವ್ರು ಅಷ್ಟೇ. ಎಲ್ಲಿ ಏನು ಎತ್ತ ಅನ್ನುವಂಥದ್ದು ಪಾಪ ಏನಿಲ್ಲ. ಬಟ್ ನಾನು ಭೇಟಿ ಮಾಡ್ತೀನಿ ಅವ್ರನ್ನ. ಚುನಾವಣೆ ಗೆದ್ದ ಮೇಲೆ ಅವ್ರ ಮನೆಗೆ ಹೋಗಿ ಮಾನ್ಯ ಪ್ರತಾಪ್ ಸಿಂಹ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡೆಯುವಂಥದ್ದು. ಸುಳ್ಳು ಹೆಂಗೆ ಹೇಳಬೇಕು, ಹೆಂಗೆ ನೆತ್ತಿ ಮೇಲೆ ಹೊಡೆದಂಗೆ ಹೇಳಬೇಕು ಅನ್ನೋಂಥದ್ದು ಒಂದು ಅಷ್ಟೆಲ್ಲ ಮಾಹಿತಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಸರ್. ಅಲ್ಲೆಲ್ಲ ಸುಳ್ಳೆಲ್ಲ ನೆತ್ತಿ ಮೇಲೆ ಹೊಡೆದಂಗೆ ಹೇಳೋದು ಹೆಂಗೆ ಅಂತ ಒಂದು ಸ್ವಲ್ಪ ಕೇಳ್ಕೊಳ್ಳೋಣ ಅಂತ ಅಷ್ಟೇ. ಸಿಗ್ತಾರೆ, ಅದೆಲ್ಲೋದ್ರೂ ಬಿಡಲ್ಲ, ಹುಡ್ಕೊಂಡು ಹೋಗ್ತೀವಿ. ಹೋಗಿ ಒಂದು ಹಾರ ಹಾಕಿ ನಮಸ್ಕಾರ ಮಾಡಿ ಕೈ ಶಾಖೆ ಅಂಟ್ಕೊಟ್ಟು. ಅಲ್ಲ, ನಮಗೊಂದ್ಸರಿ ಬೆಂಗಳೂರು ಸಿಕ್ಕಿದ್ರು, ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಿದ್ರು, ಕಾಫಿ ಕುಡ್ದು. ನಾನೊಂದು 2-3 ಸರಿ ಕೇಳಿದೆ ಯಾಕೆ ಟಿಕೆಟ್ ಯಾಕೆ ತಪ್ಪಿತು ಅಂತ. ಆಮೇಲೆ ಹೇಳ್ತೀನಿ ಅಂದರು. ಇದು ಯಾವಾಗ ಹೇಳ್ತಾರೆ ಗೊತ್ತು, ಚುನಾವಣೆ ಆದಮೇಲೆ ಹೇಳ್ತೀನಿ ಅಂತ ಇರ್ಬೋದೇನೋ. ರಿಸಲ್ಟ್ ಬಂದಮೇಲೆ ಹೇಳ್ಬೋದು. ಎಸ್, ನಿಂತ್ಕೊಂಡಿದ್ರೆ ಚೆನ್ನಾಗಿರೋದು, ನಿಮಗೆ ಭಾಳ ಮಜಾ ಇರೋದು. ಅಯ್ಯೋ, ನಾನು ಜಾತಿ ಯಾರಾದರೂ ಸುಳ್ಳು ಹೇಳ್ತಾರ ಸತೀಶ್ ಅವರೇ? ಅಫಿಡವಿಟ್ ಕೊಡ್ಬೇಕ್ರಿ ನಾನು ಇದು ಎಲೆಕ್ಷನ್ ಕಮಿಷನ್ಗೆ ನಾಮಿನೇಷನ್ ಫೈಲ್ ಮಾಡುವಾಗ ಅಫಿಡವಿಟ್ಟಲ್ಲಿ ನನ್ನ ಕುಲ, ಗೋತ್ರ, ನನ್ನ ಹೆಸರು ಕುಲ ಎಲ್ಲ ಬರೀಬೇಕು, ಎಲ್ಲ ಕೊಡಬೇಕು. ಜಾತಿ ಸರ್ಟಿಫಿಕೇಟ್ ಕೊಡಬೇಕು. ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ತಾರೆ. ಸುಮ್ಮನೆ ಸುಳ್ಳು ಹೇಳ್ತಾರೆ ಅದು. 2 ಸರಿ ಸ್ಪರ್ಧೆ ಮಾಡಿದ್ದೆ. ಒಕ್ಕಲಿಗರ ಸಂಘದ ಚುನಾವಣೆಗೆ ನಾನು ಡೈರೆಕ್ಟ್ರಿಗೆ 2 ಸರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಬರೀ 4 ವೋಟ್ಗಳಲ್ಲಿ ಸೋತೆ. ಸರ್, ಎಲ್ಲ ಸಮುದಾಯದವರು ಬೆಂಬಲಿಸಿದ್ದಾರೆ ಸರ್, ಇನ್ಕ್ಲೂಡಿಂಗ್ ಒಕ್ಕಲಿಗ ಕಮ್ಯುನಿಟಿ. ಒಕ್ಕಲಿಗ ಸಮುದಾಯನೂ ನಾನು ಸಂಪೂರ್ಣವಾಗಿ ಈ ಬಾರಿ ಬೆಂಬಲಿಸಿದ್ದಾರೆ. ನನ್ನ ವಿರೋಧ ಸರ್, ನಾನು ಹೇಳ್ತಾ ಇದ್ದೀನಿ, ಆನ್ ರೆಕಾರ್ಡ್, ಆನ್ ಕ್ಯಾಮ್ರಾ ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಬ್ರಾಹ್ಮಿನ್ಸ್, ಇನ್ಕ್ಲೂಡಿಂಗ್ ಲಿಂಗಾಯಿಟ್ಸ್, ದೇ ಹ್ಯಾವ್ ವೋಟೆಡ್ ಸಪೋರ್ಟೆಡ್ ಮೀ ದಿಸ್ ಟೈಮ್. irrespective of caste, creed, community, everyone has supported. I am thanking to every voters. ನನಗೆ ಸಪೋರ್ಟ್ ಮಾಡದೇ ಇರೋರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಪೋರ್ಟ್ ಮಾಡದೇ ಇರೋರಿಗೂ ನಾನು ಅವರು ಕೆಲಸ ಮಾಡುವಂಥದ್ದು ಬದ್ಧನಾಗಿರ್ತಾನೆ. 21 ಲಕ್ಷ ಮತದಾರರಿಗೂ ನಾನು ಅಭಿನಂದನೆಗಳು ಹೇಳ್ತೀನಿ. ನನಗೆ ವೋಟ್ ಮಾಡೋಕ್ಕೆ ಬರ್ದೇನೆ ಹೊರಗಡೆ ಹೋಗಿರೋರಿಗೂ ಥ್ಯಾಂಕ್ಸ್ ಹೇಳೋಣ, ಏನು ತೊಂದರೆ ಇಲ್ಲ. ಕೆಲಸ ಮಾಡ್ತೀವಿ, ಕೆಲಸ ಮಾಡುವಂಥದ್ದಕ್ಕೆ ಸಹಕಾರ ಕೇಳ್ತಾ ಇದ್ದೀನಿ. ಎಸ್ ಸರ್. ಸರ್, ನನಗಿರುವಂಥ ಮಾಹಿತಿ ಪ್ರಕಾರ 100% ಕಂಫರ್ಟಬಲಾಗಿ ನಾವು ಗೆಲ್ಲುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದಾವೆ. ಕಂಫರ್ಟಬಲ್ ಅಂದರೆ ಭಾಳ ಲೋ ಮಾರ್ಜಿನ್ ಅಲ್ಲ, 10,000, 20,000, 30,000 ಅಲ್ಲ. ಕಂಫರ್ಟಬಲಾಗಿ ಗೆಲ್ಲುವಂಥದ್ದಕ್ಕೆ ಸಂಪೂರ್ಣವಾದ ಕಾನ್ಫಿಡೆನ್ಸ್ಗೆ ನನಗಿದೆ. ಯಾಕೆಂದರೆ ನಾವು ನಮ್ಮ ಗ್ಯಾರಂಟಿಗಳು ಮತ್ತು ಒಂದಷ್ಟು ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ ಸರ್. ಮತದಾನ ಮಾಡುವಂಥ ಸಂದರ್ಭದಲ್ಲಿ ಅವರ ಬಾಡಿ, ನಾನು ಸುಮಾರು 60 ಬೂತ್ಗಳಿಗೆ ವಿಸಿಟ್ ಮಾಡಿದ್ದೀನಿ. ನಾನು 6 ಕ್ಷೇತ್ರಗಳಿಗೆ ವಿಸಿಟ್ ಮಾಡಿದ್ದೀನಿ. 2 ಕ್ಷೇತ್ರಗಳಿಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ, ಕೊಡಗಲ್ಲಿ. 6 ಕ್ಷೇತ್ರಗಳಿಗೂ ಎಲ್ಲ ಸುಮಾರು ಕಡೆ ಬೂತ್ಗಳಿಗೆ ನಾವು ಹೋಗಿದ್ದೀವಿ. ನನಗೆ ಈ ಸರಿ ಸಹಾಯ ಮಾಡಿದ್ದಾರೆ, ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿದ್ದಾರೆ, ನನ್ನ ಪರವಾಗಿ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಆತ್ಮವಿಶ್ವಾಸ ಇದೆ. ನಾವು ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಇದೆ. ನಾನು ಸುಮ್ಮನೆ 3 ಲಕ್ಷದಲ್ಲಿ ಗೆಲ್ತೀವಿ, 5 ಲಕ್ಷ ಗೆಲ್ತೀವಿ, 2 ಲಕ್ಷ ಗೆಲ್ತೀವಿ ಆ ಥರ ಎಂತಿಲ್ಲ. ಕಂಫರ್ಟಬಲಾಗಿ ಗೆಲ್ತೀವಿ ಅನ್ನುವಂಥದ್ದು ಸಂಪೂರ್ಣವಾದ ನಂಬಿಕೆ ನನಗಿದೆ. ಡೆಫಿನೆಟಾಗಿ 100% ಬರ ಪರಿಹಾರ ಕೊಡದೇ ಇರುವಂಥದ್ದಕ್ಕೆ ಏನು ಮೋಸ ಮಾಡಿದರು,
ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಬಂದು 3 ದಿವಸ ಮುಂಚೆನೇ ಬಂತಲ್ಲ, ನಮ್ಮ ರಾಜ್ಯಕ್ಕೆ ಅವ್ರಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಸುಪ್ರೀಂ ಕೋರ್ಟು ಕ್ಯಾಕರ್ಸ್ ಮಕ್ಕದ ಮೇಲೆ ಊದ್ಮೇಲೆ ಇನ್ನೂ ಏನು ತೀರ್ಮಾನ ಮಾಡಿಲ್ಲ. ಬಟ್ ಅದು ತಗೊಳ್ಳೋಂಥ ಕೆಲಸವನ್ನು ಮಾಡ್ತೀವಿ ನಾವು. ಆ ಹಣವನ್ನು ನಮ್ಮ ದುಡ್ಡದು 18,000 ಕೋಟಿ ತಗೊಳ್ಳೋಂಥ ಕೆಲಸವನ್ನು ಮಾಡ್ತೀವಿ. 18,000 ಚಿಲ್ಲರೆ ಕೋಟಿ ಬರಬೇಕು. ಅವ್ರು ಮೊದಲನೇ ಕಂತು ಬಿಡುಗಡೆ ಮಾಡಿದ್ದಾರೆ, ಎರಡನೇ ಕಂತಲ್ಲ, ಸಂಪೂರ್ಣವಾಗಿ ಇನ್ನೊಂದು ವಾರ 10 ದಿವಸದೊಳಗಡೆ ಬಿಡುಗಡೆ ಮಾಡಬೇಕು. ಅದನ್ನೇ ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕಡೆ ಹೇಳ್ಕೊಂಬರುವಂಥ ಕೆಲಸವನ್ನು ಮಾಡಿದ್ದು. ಬರೀ ಭಾಷಣ ಹೊಡೆಯುವಂಥದ್ದಲ್ಲ, ನಮಗೆ ಬರಬೇಕಾದ್ರೂ ಹಣ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು. ಟ್ಯಾಕ್ಸು ಅಷ್ಟೇ ಬಿಡಲ್ಲ. ನಮಗೇನು 1,87,000 ಕೋಟಿ ಡ್ಯೂ ಇದೆ ನಮ್ಮ ರಾಜ್ಯಕ್ಕೆ 5 ವರ್ಷಗಳಿಂದ, ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನೆಕ್ಸ್ಟು ಇಂಡಿಯಾ ಒಕ್ಕೂಟದ ನೇತೃತ್ವದ ಸರ್ಕಾರ ಬಂದೇ ಬರುತ್ತೆ, ಅಷ್ಟು ಹಣವನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ.